ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹ್ಯಾಪಿ ಲೈಫ್. ಇವತ್ತು ಸಂಡೇ ಬ್ಲಾಗ್ ನ ಶುರು ಮಾಡೋಣ ಅಂತ ಮಾಡ್ತಾ ಇದೀನಿ. ಅಂಡ್ ನಮ್ಮ ರಾಧು ಸೇ ಹಾಯ್. ಹಾಯ್ ತಿರ್ಗಾ ಚುಪ್ಪು. ಹಾಯ್. ಸೊ ಇವತ್ತು ಸಂಡೇ ಬ್ಲಾಗ್ ನ ಶುರು ಮಾಡೋಣ ಅಂತ ಮಾಡ್ತಿದೀನಿ. ಸಂಡೇ ಬೇಸಿಕ್ಲಿ ಮನೇಲಿ ನಾನ್ ವೆಜ್ ಇದ್ದೇ ಇರತ್ತೆ. ಅಂಡ್ ದ ಮೇನ್ ಪ್ರಿಫರೆನ್ಸ್ ಬಂದು ಶೌರ್ಯದೇ ಇರತ್ತೆ. ಇವತ್ತು ಶೌರ್ಯ ಮಟನ್ ಬೇಕು ಅಂತ ಕೇಳಿದ್ದ. ಅದರಿಂದ ಸರಿ ಓಕೆ ಮಟನ್ ಕರಿ ಮಾಡಿ ಮುದ್ದೆ ಇಲ್ಲಾಂದ್ರೆ ಅನ್ನ ಗೀ ರೈಸ್ ಏನೋ ಒಂದ್ ಮಾಡೋಣ ಅಂತ. ಬಟ್ ಮಟನ್ ಕರಿ ಈಸ್ ಮೋಸ್ಟ್ ವಾಂಟೆಡ್ ಫಾರ್ ಶೌರ್ಯ ಇವತ್ತು. ಸೊ ಬೇಸಿಕ್ಲಿ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ 2 ಐಟಮ್ ಮಾಡಿದ್ದೆ. ಒಂದು ಪೊಂಗಲ್ ಅಂಡ್ ಪೊಂಗಲ್ ಬಂದು ಮಕ್ಳಿಬ್ರಿಗೂ ಮಾಡಿದ್ದೆ. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಶಾವ್ಗೆ ಬಾತ್ ಮಾಡಿದ್ದೆ, ಬಟಾಣಿ ಎಲ್ಲ ಹಾಕಿ. ನನ್ನ ಹಸ್ಬೆಂಡ್ ಮೋಸ್ಟ್ ಫೇವ್ರೇಟ್ ಅದು. ಸೊ ಶಾವ್ಗೆ ಮಾಡಿದ್ದೆ, ಬಟಾಣಿ ಎಲ್ಲ ಹಾಕಿ. ಕಡಲೆಬೇಳೆ ಹಾಕಿದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಆಗತ್ತೆ. ಸೊ ಇದನ್ನ ಹಾಕಿ ಮಾಡಿದೀನಿ ಅವ್ರಿಗೆ. ಅಂಡ್ ಶೌರ್ಯ ನಿನ್ನೆ ನೈಟ್ ಅವ್ರ ಅಜ್ಜಿ ಮನೆಗೆ ಹೋಗಿದ್ದ. ಅಲ್ಲಿಂದ ಬರೋ ಅಷ್ಟ್ರಲ್ಲಿ ಇವಾಗ ಆಲ್ಮೋಸ್ಟ್ 9:45 ಆಗಿದೆ. ಸೊ ಅವ್ನಿಗೆ ಇವಾಗ ಪೊಂಗಲ್ಗೆ ಒಗ್ಗರಣೆ ಹಾಕ್ಬಿಟ್ಟು ಅವನಿಗೆ ತಿನ್ಸಿ ಅಂಡ್ ದೆನ್ ರಾಧಿಗೆ ತಿನ್ಸ್ಬೇಕಾಗತ್ತೆ. ಸೊ ಇವತ್ತು ವ್ಲಾಗ್ ಅಲ್ಲಿ ಬಂದು ನಾನ್ ಸಿಂಪಲ್ ಆಗಿ ಮಾಡೋ ಮಟನ್ ಕರಿ ಹೇಗಿರತ್ತೆ ಅಂತ ತೋರ್ಸ್ಕೊಡ್ತೀನಿ. ಅಂಡ್ ಮಾಡೋದ್ ಮಟನ್ ಕರಿ ನನ್ಗೆ ಇಬ್ರು ತಿನ್ಬೇಕು. ಐ ಮೀನ್ ಶೌರ್ಯ ಅಂಡ್ ರಾಧೆ ಇಬ್ರು ತಿನ್ನೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಸ್ಪೈಸಸ್ ಹಾಕ್ತೀನಿ. ಅದ್ ಏನೇನ್ ಮಾಡ್ತೀನಿ ಹೇಗ್ ಮಾಡ್ತೀನಿ ಅನ್ನೋದು ಈ ವ್ಲಾಗ್ ಅಲ್ಲಿ ತೋರ್ಸ್ಕೊಡ್ತೀನಿ ನಿಮ್ಗೆ. ಸೊ ಇವಾಗ ಪೊಂಗಲ್ ಒಗ್ಗರಣೆಗೆ ನಾನು ಗೀ ಆಡ್ ಮಾಡ್ಕೊಳ್ತೀನಿ. ಕೆಲವೊಬ್ರು ಆಯಿಲ್ ಇಂದ ಮಾಡ್ತಾರೆ, ಲಾಸ್ಟ್ ಅಲ್ಲಿ ಗೀ ಹಾಕೊಳ್ತಾರೆ, ಹೇಗಾದ್ರೂ ಮಾಡ್ಬೋದು. ಬಟ್ ನಾನ್ ಬೇಸಿಕ್ಲಿ 2 ಸ್ಪೂನ್ ಗೀ ಹಾಕೊಂಡ್ಬಿಡ್ತೀನಿ ಸ್ಟಾರ್ಟಿಂಗ್ ಅಲ್ಲೇ. ಅಂಡ್ ಇದಕ್ಕೆ ಒಂಚೂರು ನಾನು ಮಸ್ಟರ್ಡ್ ಹಾಕಕ್ ಹೋಗಲ್ಲ, ಡೈರೆಕ್ಟ್ ಜೀರಿಗೆ ಹಾಕೊಳ್ತೀನಿ. ಜೀರಿಗೆ, ಮೆಣಸು ಜಾಸ್ತಿ ಹಾಕೊಳ್ತೀನಿ. ಅಂಡ್ ದೆನ್ ಕ್ಯಾಶೂಸ್, ಹೋಲ್ ಕ್ಯಾಶೂಸ್ ಹಾಕೊಳ್ತೀನಿ. ಅವ್ನ್ ಹಾಗೆ ಇಷ್ಟ ಆಗತ್ತೆ. ಸೊ ಇದೊಂದ್ ಚೂರ್ ಬ್ರೌನ್ ಹಾಕ್ತಾ ಬರ್ತಾ ಇರ್ಬೇಕಾದ್ರೆ ಸ್ಲಿಟ್ ಮಾಡ್ಕೊಂಡಿರೋ 3 ಹಸಿಮೆಣಸಿನ್ಕಾಯಿ ಹಾಕೊಳ್ತೀನಿ, ತುಂಬಾ ಸ್ಪೈಸಸ್ ಬೇಡ ಅಂತ. ಅಂಡ್ ದೆನ್ ಒಂಚೂರು ಕರಿ ಲೀಫ್, ಇದು ಹಾಗೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಸೊ ದಟ್ ಕ್ಯಾಶೂಸ್ ಬ್ರೌನ್ ಆಗೋ ಅಷ್ಟರಲ್ಲಿ ಆಫ್ ಮಾಡ್ಕೊಂಡ್ಬಿಡ್ಬೋದು. ಅಂಡ್ ಒಂಚೂರು ಹಿಂಗು ಹಿಂಗ್ ಹಾಕೊಂಡು ಈ ತರ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡ್ಕೊಂಡು ಆಫ್. ಸೊ ಇವಾಗ ಮಕ್ಳು ತಿನ್ನೋದಕ್ಕೆ ಇಷ್ಟು ಕೋಕೋನಟ್ ಹುರ್ಗಡ್ಲೆ ಹಾಕೊಳ್ತೀನಿ. ಹುರ್ಗಡ್ಲೆ ತುಂಬಾನೇ ಇಷ್ಟ ಶೌರ್ಯಂಗೆ. ಸೊ ಫ್ಲೇವರ್ಗೋಸ್ಕರ ಐ ಪುಟ್ ಮೋರ್. ಅಂಡ್ ಗ್ರೀನ್ ಚಿಲ್ಲಿ ಜಾಸ್ತಿ ಹಾಕೋದಿಕ್ ಹೋಗಲ್ಲ, ಒಂದು ಸಾಕು ಅನ್ಸತ್ತೆ. ಐ ಥಿಂಕ್ ಇದು ತುಂಬಾ ಸ್ಪೈಸ್ ಇದೆ. ಸೊ ಅದರಿಂದ ಒಂದು ಗ್ರೀನ್ ಚಿಲ್ಲಿ ಅಂಡ್ ಸಾಲ್ಟ್, ಇಷ್ಟೇ. ಸೊ ಇದಿಷ್ಟು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬಿಡ್ತೀನಿ ಇವಾಗ. ಶೌರ್ಯಂಗೆ ಟಿಫನ್ ಲೇಟ್ ಆಗಿದೆ. ಅವ್ನು ನಾನು ಹೇಗ್ ಸರ್ವ್ ಮಾಡ್ತೀನಿ ಅಂದ್ರೆ ಈ ತರ ಒಂದು ಮೆಜರಿಂಗ್ ಕಪ್ ತಗೊಳ್ತೀನಿ. ಮೆಜರಿಂಗ್ ಕಪ್ ತಗೊಂಡು ಗೀ ಹಾಕೊಳ್ತೀನಿ. ಗೀ ಹಾಕೊಂಡು ಸ್ಪೂನ್ ತಗೊಂಡು ಈ ತರ ಸ್ಪ್ರೆಡ್ ಮಾಡ್ಕೊಳ್ತೀನಿ. ತುಂಬಾ ಏನ್ ಸ್ಪ್ರೆಡ್ ಮಾಡ್ಬೇಕಂತೇನಿಲ್ಲ, ಪೊಂಗಲಿರೋ ಹೀಟ್ಗೆ ಹಾಗೆ ಗೀ ಮೆಲ್ಟ್ ಆಗತ್ತೆ. ತಗೊಂಡು ಹಾಕೊಳ್ತೀನಿ. ಸೊ ಬೇಸಿಕ್ಲಿ ಶೌರ್ಯನ್ಗೆ ಚಟ್ನಿ ಬಂದು ತುಂಬಾ ಗಟ್ಟಿಯಾಗಿದ್ರೆ ಅವ್ನಿಗೆ ಇಷ್ಟ ಆಗಲ್ಲ. ಸೊ ಈ ತರ ವಾಟರಿ ಕನ್ಸಿಸ್ಟೆನ್ಸಿಲಿದ್ರೆ ಅವನು ಇಷ್ಟಪಟ್ಟು ತಿಂತಾನೆ. ಅವ್ನಿಗೆ ಯಾವಾಗ್ಲೂ ನಾನು ಬಿಸಿನೀರೇ ಕೊಡೋದು. ಸೊ ಅವ್ನ್ ಬ್ರೇಕ್ಫಾಸ್ಟ್ ರೆಡಿ ಇದೆ, ತಗೊಂಡೋಗಿ ಶೌರ್ಯಂಗೆ ತಿನ್ಸೋಣ. ಅವನೇ ಕೊಡ್ಲಿ ರಿವ್ಯೂಸ್ನ. ಓಕೆ ಬಾಯ್. ಶೌರ್ಯ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀಯಾ? ಚೆನ್ನಾಗಿದೆ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ. ಓಕೆ.
ಇಂದ. ಏಯ್ ಇನ್ನು ಬಾ, ಇವಾಗ ತಾನೇ ಇಟ್ಟಿದ್ದೀನಿ. ಹೆಂಗಿದೆ? ನೈಸಾ? ಗೋಡಂಬಿ ಚೆನ್ನಾಗಿದ್ಯಾ? ಅವ್ನ್ ಟಿವಿ ಇದ್ರೆ ಅವ್ನ್ ತಿನ್ನೋದೇ ಇಲ್ಲ. ತಪ್ಪಾಗಿ ಹೇಳಿದ್ನಲ್ಲ. ಟಿವಿ ಇಲ್ಲ ಅಂದ್ರೆ ಅವ್ನ್ ತಿನ್ನೋದೇ ಇಲ್ಲ. ಟಿವಿ ಹಾಕೊಂಡು ವ್ಲಾಡ್ ಅಂಡ್ ನಿಕ್ಕಿ ಇಲ್ಲಾಂದ್ರೆ ಡಯಾನಾ ರೂಮಾ ಈ ತರ ಏನಾದ್ರು ಒಂದು ಹಾಕೊಂಡೆ ಅವ್ನ್ ತಿನ್ನೋದು. ಇವಾಗ ಶೌರಿನ್ ತಿನ್ಸಿ ನೆಕ್ಸ್ಟ್ ರಾಧಿನ್ ಒಂಚೂರು ತಿನ್ಸಕ್, ಮಾರ್ನಿಂಗ್ ಅವ್ರಿಗೆ ರಾಗಿ ಮಾಡಿ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ರಾಧಿನ್ ಒಂಚೂರು ತಿನ್ಸ್ಕೊಂಡು ನೆಕ್ಸ್ಟ್ ಅಡಿಗೆ ಶುರು ಮಾಡ್ಬೇಕು. ಸಂಡೇ ಬೇಸಿಕ್ಲಿ ಎಲ್ಲರಿಗೂ ರೆಸ್ಟ್ ಡೇ ಅಂತಾರೆ, ಬಟ್ ನನ್ಗೆ ಹಾಗಲ್ಲ. ಅವತ್ತೇ ಇನ್ನು ಕೆಲ್ಸ ಜಾಸ್ತಿ ಇರತ್ತೆ. ಯಾಕಂದ್ರೆ ಅವರು ಮನೇಲೇ ಇರ್ತಾರೆ. ಅವ್ರು ಇವಾಗ ಅಂಗಡಿಗೆ ಹೋಗಿದ್ದಾರೆ ನಾನ್ ವೆಜ್ ತಗೊಂಡ್ ಬರೋದಿಕ್ಕೆ. ಸೊ ಅವ್ರು ಬರೋ ಅಷ್ಟ್ರಲ್ಲಿ ಮಕ್ಳಿಗೆಲ್ಲ ತಿನ್ಸಿ ಅವ್ರು ಬಂದ್ಮೇಲೆ ಅವ್ರಿಗೆ ಟಿಫನ್ ಹಾಕ್ಬೇಕು. ಬೇಸಿಕ್ಲಿ ಅವ್ರ ಸಂಡೇಸ್ ಆದ್ರೆ ಸೌಂಡ್ ಕಮ್ಮಿ ಹೆಚ್ಚಿನ ಬೇಸಿಕ್ಲಿ ಅವ್ರ ಸಂಡೇಸ್ ಆದ್ರೆ ಲೇಟ್ ಆಗಿ ಊಟ ಮಾಡೋದು, ಐ ಮೀನ್ ಬ್ರೇಕ್ಫಾಸ್ಟ್ ಮಾಡೋದು. ಸೊ ಅವ್ರು ಬರೋ ಅಷ್ಟ್ರಲ್ಲಿ ಇವ್ರಿಬ್ರಿಗೂ ತಿನ್ಸ್ಬಿಡೋಣ. ಸೊ ವೆಲ್ಕಮ್ ಬ್ಯಾಕ್. ಅವಾಗ್ಲೇ ಹೇಳ್ದಂಗೆ ನಾನು ಇವಾಗ ಮಟನ್ ಕರಿ ಮಾಡೋಣ ಅಂತ. ಅವ್ರು ಇವತ್ತು ಚಪಾತಿ ಕೇಳಿದಾರೆ. ಸೊ ಚಪಾತಿ ಬೇಸಿಸ್ ಮೇಲೆ ಯಾವ ತರ ಕರಿ ಮಾಡ್ಬೋದು ಅಂತ ತೋರಿಸ್ತೀನಿ. ಇವತ್ತು ಆಕ್ಚುಲಿ ಇದೇ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಈ ರೆಸಿಪಿಗೆ ನಾನು 1 kg ಮಟನ್ ತಗೊಂಡಿದ್ದೀನಿ. 1 kg ಮಟನ್ಗೆ ಇವಾಗ ಒಂದು ಡ್ರೈ ರೋಸ್ಟ್ಗೋಸ್ಕರ ಐ ಹವ್ ಟೇಕನ್ 1 ಆನಿಯನ್ ಅಂಡ್ ಹ್ಯಾಂಡ್ಫುಲ್ ಆಫ್ ಕ್ಯಾಶ್ಯೂಸ್, ಕೊತ್ತಂಬರಿ, ಕರ್ಬೇವಿನ ಸೊಪ್ಪು, ಪುದೀನ 3 ಮಿಕ್ಸ್ ಮಾಡ್ಕೊಂಡು ನನ್ನ ಕೈ ಎಷ್ಟು ಬರುತ್ತೋ ಅಷ್ಟು ತಗೊಂಡಿದ್ದೀನಿ. ಅಂಡ್ ಸೋಂಪು, ಜೀರಿಗೆ, ಮೆಣಸು, ಗಸಗಸೆ ಅಂಡ್ ಬಿರಿಯಾನಿ ಐಟಮ್ಸ್ ಲೈಕ್ ಕ್ಲೌಸ್ ಆಗಿರ್ಬೋದು, ಕಾರ್ಡಮಮ್ ಅಂಡ್ ಬಿರಿಯಾನಿ ಲೀಫ್ ಇಷ್ಟು ತಗೊಂಡಿದ್ದೀನಿ. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ಟವ್ ಆನ್ ಮಾಡ್ಕೊಂಡು ಇದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾರ್ಮಲ್ ಕುಕಿಂಗ್ ಆಯಿಲ್ ತಗೊಂಡು ಹಾಕೊಳ್ತೀನಿ. ಸ್ವಲ್ಪ ಹೀಟ್ ಆದ ಸೊ ಇವಾಗ ಪ್ಯಾನ್ ಹೀಟ್ ಆಗಿದೆ. ಫಸ್ಟ್ ನಾನು ಆನಿಯನ್ ಹಾಕೊಳ್ತೀನಿ. 1 chopped onion, ಇದೊಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫಸ್ಟ್ ಆನಿಯನ್ ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಕಲರ್ ಚೇಂಜ್ ಆಗಿದೆ. ನಾನೇನ್ ಮಾಡ್ತೀನಿ, ಈ ಗ್ರೀನ್ಸ್ ಎಲ್ಲ ಏನೇನಿದೆ ಇದಿಷ್ಟು ಹಾಕೊಳ್ತೀನಿ. ಅದ್ರ ಜೊತೆಲಿ ಗೋಡಂಬಿನೂ ಹಾಕೊಳ್ತೀನಿ. ಬಿಕಾಸ್ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನು ಖಾರಕ್ಕೆ ಇನ್ನೂ ಏನಿದ್ರಲ್ಲಿ ಹಾಕಿಲ್ಲ. ಸೊ ಲೇಟರ್ ನಾನು ಹೇಗ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದರಲ್ಲಿ 1 spoon ಆಫ್ ಪೆಪ್ಪರ್, 1 spoon ಆಫ್ ಜೀರಾ, ಐ ಮೀನ್ ಜೀರಿಗೆ, ಅಂಡ್ ಸೋಂಪು, ಆಲ್ ಬಿರಿಯಾನಿ ಮಸಾಲಾಸ್ ಹೇಳಿದ್ನಲ್ಲ, ಈ ಕ್ಲೌಸ್ ಆಗಿರ್ಬೋದು, ಏಲಕ್ಕ ಅಂಡ್ ಬೇ ಲೀವ್ಸ್ ಇಷ್ಟು ಹಾಕೊಂಡು. ಅಂಡ್ ಡೋಂಟ್ ಫರ್ಗೆಟ್, ಈ ರೆಸಿಪಿಗೆ ಗಸಗಸೆ ತುಂಬಾನೇ ಇಂಪಾರ್ಟೆಂಟ್. ಸೊ ಗಸಗಸೆನು 1 spoon ಹಾಕೊಳ್ಬೇಕಾಗತ್ತೆ. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಒಂದು 2 to 3 minutes ಫ್ರೈ ಮಾಡ್ಕೊಂಡು ಆಫ್ ಮಾಡೋಣ. ಸೊ ಇವಾಗ ಇದು ಈ ತರ ಡ್ರೈ ಆಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಫ್ ಮಾಡ್ಬಿಡೋಣ. ಓಕೆ, ಇವಾಗ ಇದನ್ನ ಎತ್ತಿ ಸೈಡ್ಗೆ ಇಟ್ಬಿಡೋಣ. ಸೊ ಬೇಸಿಕ್ಲಿ ನಾನು ನಾನ್ ವೆಜ್ ಮಾಡ್ಬೇಕಾದ್ರೆ ಅಲ್ಲಿ ಮೇಕ್ ಶೋರ್ ಈ ತರ ಸ್ವಲ್ಪ ಸ್ಪೇಷಿಯಸ್ ಆಗಿರ್ಬೇಕು. ಬಿಕಾಸ್ ಸಮ್ಟೈಮ್ಸ್ ಗ್ರೇವಿ ನೀರ್ ಹಾಕ್ಬೋದು, ಮಿಕ್ಸ್ ಮಾಡೋದಕ್ಕೆ ನಂಗೆ ಈಸಿ ಆಗಿರತ್ತೆ ಅಂತ ನಾನು ಈ ತರ ಒಂದು ವೆಸಲ್ ತಗೊಳ್ತೀನಿ. ಇದ್ರಲ್ಲಿ ಪ್ರಾಬಬ್ಲಿ ಈ ಕುಕ್ಕರ್ ಅಲ್ಲಿ ನಾನು ಒಂದು ಆಲ್ಮೋಸ್ಟ್ ಒಂದು 2 kgs ವರ್ಗು ಮಾಡ್ತೀನಿ. ನಾವ್ ಇರೋದೇ 4 ಜನ ಆಗಿದ್ರಿಂದ ಐ ಆಮ್ ಮೇಕಿಂಗ್ 1 kg ಆಫ್ ಮಟನ್ ಟುಡೇ. ಸ್ವಲ್ಪ ಹೀಟ್ ಆದ್ಮೇಲೆ ಇವಾಗ ಹೀಟ್ ಆಗಿದೆ ಕುಕ್ಕರು. ಇದ್ರಲ್ಲಿ ನಾನು 2 tablespoons ಅಂತ ಇಟ್ಕೊಳ್ಳಿ. 2 tablespoons ಆಫ್ ಆಯಿಲ್. ಆಯಿಲ್ ಹೀಟ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ
2 ಆನಿಯನ್ ಉದ್ದುದ್ದಕ್ಕೆ ಚಾಪ್ ಮಾಡ್ಕೊಳ್ತೀನಿ. ಈಗ ಬೇಸಿಕ್ಲಿ ಚಪಾತಿ ಮಾಡೋದಕ್ಕೋಸ್ಕರ ನಾನು ಈ ತರ ಮಾಡ್ತೀನಿ. ಅದೇ ಅನ್ನಕ್ಕೆ ಮುದ್ದೆ ಆಗಿದ್ರೆ ನಾನು ಏನ್ ಮಾಡ್ತಿದ್ದೆ, ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೆ. ಇದು ಸ್ವಲ್ಪ ಗೊಜ್ಜು ತರ ಇರತ್ತೆ, ನಾಟ್ ಟು ಲಿಕ್ವಿಡ್. ಇವತ್ತು ಶೌರ್ಯನ ಕೇಳ್ದ ಮಟನ್ ಬೇಕು ಅಂತ, ಹಾದ್ರಿಂದ ಮಟನೇ ತಗೊಂಡ್ಬಂದು ಮಟನೇ ಮಾಡೋಣ ಅಂತ. ಸೊ ಇವಾಗ ಹೀಟ್ ಆಗಿದೆ, ಆನಿಯನ್ ಹಾಕೊಳ್ತೀವಿ, ಉದ್ದುದ್ದಕ್ಕೆ ಚಾಪ್ ಮಾಡಿರೋ ಆನಿಯನ್. ಸೊ ಇವಾಗ ಈ ಕಡೆ ಆನಿಯನ್ ಫ್ರೈ ಆಗೋ ಅಷ್ಟರಲ್ಲಿ 2 ಟೊಮ್ಯಾಟೋನ ಫೈನ್ ಆಗಿ ಚಾಪ್ ಮಾಡ್ಕೊಳ್ತೀನಿ. ಬಿಕಾಸ್ ನಾನು ಇದಕ್ಕೆ ತೆಂಗಿನಕಾಯಿ ಏನು ಹಾಕಿಲ್ಲ, ಟೊಮ್ಯಾಟೋನೇ ಇದಕ್ಕೆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ಕೊಡತ್ತೆ ಅಂತ. ಬಟ್ ಇದು ತುಂಬಾ ಬ್ರೌನ್ ಆಗ್ಬಾರ್ದು, ಗೋಲ್ಡನ್ ಬ್ರೌನ್ ಆಗೋವರೆಗಿದ್ರೆ ಸಾಕು. ಸೊ ಸೈಮಲ್ಟೇನಿಯಸ್ ಆಗಿ ಈ ಮಸಾಲ ನಾವೇನ್ ರೆಡಿ ಮಾಡ್ಕೊಂಡಿದೀವಿ ಸ್ವಲ್ಪ ಹಾರಾಕ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಸೊ ಇವಾಗ ಇದರಲ್ಲಿ ಗೋಲ್ಡನ್ ಬ್ರೌನ್ ಆಗಿದೆ, ನಾನು ಟೊಮ್ಯಾಟೊ ಆಡ್ ಮಾಡ್ಕೊಳ್ತೀನಿ. 2 ಬಿಗ್ ಟೊಮ್ಯಾಟೋಸ್ ತಗೊಳ್ತೀನಿ. ಇದಕ್ಕೆ ಒಂದಿಷ್ಟೇಷ್ಟು ಕಲ್ಲುಪ್ಪು, ಹಾಕೊಂಡು ಈ ತರ ಬೇಯಿಸ್ಕೊಳ್ಳೋಣ. ಬೈ ದ ಟೈಮ್ ಇದೆರಡು ಫ್ರೈ ಆಗೋ ಅಷ್ಟರಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋ ಈ ಮಿಕ್ಸ್ಚರ್ನ ಹಾಕೊಂಡು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀವಿ. ಸೊ ಇವಾಗ ಈ ತರ ಫೈನ್ ಪೇಸ್ಟ್ ಆಗುತ್ತೆ. ಇದು ಕೈಯಲ್ಲಿ ಮುಟ್ಟಿ ನೋಡಿದಾಗ ನಿಮ್ಗೆ ಅದು ರವಾ ಫೀಲ್ ತರ ಏನಿರ್ಬಾರ್ದು, ಬಿಕಾಸ್ ಗಸಗಸೆ ಎಲ್ಲ ಹಾಕಿರ್ತೀವಲ್ಲ ಅದರಿಂದ. ಸೊ ಫೈನ್ ಪೇಸ್ಟ್ ಆಗಿದ್ರೆ ಸಾಕು. ಅದು ಬೇಸಿಕ್ಲಿ ಈ ತರ ಒಂದು ಗ್ರೀನ್ ಕಲರ್ ಅಲ್ಲಿ ಬರುತ್ತೆ, ಕಾಣಿಸ್ತಾ ಇದೆಯಾ? ಸೊ ಇವಾಗ ಪೇಸ್ಟ್ ಹಾಕಿದಾಗ ಈ ತರ ಬರುತ್ತೆ, ಒಂಥರ ಗ್ರೀನ್ ಆಗಿ ಬರುತ್ತೆ. ಬಟ್ ಸ್ಟಿಲ್ ಇದರಲ್ಲಿ ಇನ್ನು ಸ್ವಲ್ಪ ಸ್ಪೈಸಸ್ ಆಡ್ ಮಾಡ್ಬೇಕಾಗತ್ತೆ. ಈ ಸ್ಪೂನ್ ಅಳತೆಯಲ್ಲಿ ತಗೊಳ್ತಾ ಇದ್ದೀನಿ. ಇದು ಜಸ್ಟ್ ಅ ಟೀ ಸ್ಪೂನ್. 1 ಟೀ ಸ್ಪೂನ್ ಆಫ್ ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್ 1 ಟೀ ಸ್ಪೂನ್. ಯಾಕಂದ್ರೆ ಮಕ್ಳು ತಿನ್ಬೇಕಲ್ಲ, ಅದರಿಂದ ಖಾರ ಕಮ್ಮಿ ಆಗ್ತಾ ಇದೀನಿ ನಾನು. ಸೊ ಇದನ್ನ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತೇಜು ಬ್ರ್ಯಾಂಡ್ ಅವ್ರದ್ದು ಇದು ಬಂದು ಸ್ವಲ್ಪ ಪ್ರಾಬಬ್ಲಿ 1 ಟೇಬಲ್ ಸ್ಪೂನ್ ಅನ್ಸುತ್ತೆ. ತರ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರ್ ಹಾಕೊಳ್ತೀನಿ. ಇದು 1 kg ಆಫ್ ಮಟನ್. ಸೊ 1 kg ಆಫ್ ಮಟನ್ಗೆ ನಾನು ಹಾಕಿರೋ ಮಸಾಲ ಅಷ್ಟು ಹಾಕಿದ್ರೆ ಯು ವಿಲ್ ಗೆಟ್ ದ ಗ್ರೇವಿ ಕನ್ಸಿಸ್ಟೆನ್ಸಿ. ಸಾಲ್ಟ್ ಅವಾಗಲೇ ಒಂದ್ ಸ್ವಲ್ಪ ಹಾಕಿದ್ವಲ್ಲ, ಇವಾಗ ತಿರ್ಗಾ ಒಂದ್ ಚೂರು ಸಾಲ್ಟ್. ರಾಧಿಗೆ ಇನ್ನು ಹಿಂದೆ ಎಲ್ಲ ಅಷ್ಟಾಗಿ ಅಲ್ಲಿ ಬಂದಿಲ್ಲ, ಮುಂದೆ ಮಾತ್ರ ಇರೋದ್ರಿಂದ ಅವಳಿಗೆ ಸಾಫ್ಟ್ ಪೀಸಸ್ ಕೊಡ್ತೀನಿ. ಅಂಡ್ ಶೌರ್ಯ ಇಸ್ ರೆಡಿ, ಯಾವ್ದು ಕೊಟ್ರೇನು ಅವ್ನು ತಿಂತಾನೆ, ಅವನದೇನ್ ಪ್ರಾಬ್ಲಮ್ ಇರಲ್ಲ ಬೇಸಿಕ್ಲಿ. ಓಕೆ, ಸೊ ಇವಾಗ ಇದನ್ನ ಇಷ್ಟು ಬಿಟ್ಟು ನಾನು ಇದಕ್ಕೆ ನೀರ್ ಹಾಕೊಂಡು ವಿಸಿಲ್ ಬಿಡ್ತೀನಿ. ಈ ಲೋಟದಲ್ಲಿ ನಾನು 3 ಗ್ಲಾಸಸ್ ಆಫ್ ವಾಟರ್ ಹಾಕಿದ್ದೀನಿ. ಇವಾಗ ಟೇಸ್ಟಿಂಗ್ ಬಂದ್ಬಿಟ್ಟು ಹಸ್ಬೆಂಡ್ ಟೇಸ್ಟ್ ಮಾಡಿ ಹೇಳ್ತಾರೆ ಹೇಗಿದೆ ಅಂತ. ಓಕೆನಾ?
ಸೂಪರ್ ಅಲ್ಟಿಮೇಟ್. ಬಂದ ನೈಸ್ ನೈಸ್ ನೈಸ್. ಡಿಫ್ರೆಂಟ್ ಆಗಿದ್ಯಾ? ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಇನ್ನೊಂದ್ ಚಪಾತಿ ತರಲಾ? ಸಾಕು ಸಾಕು. ಸಾಕಾ? ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್ ಚಪ್ಪಂದ. ಬಾಯ್. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ರಾಧು ಬಾಯ್ ಚಪ್ಪು.